ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ. ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ. ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ. ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು. ಹೀಗೆ ಇಲ್ಲೊಬ್ಬರು ನಾಟಿ ವೈದ್ಯರಿದ್ದಾರೆ. ಅವರು ಯಾವುದೇ ತರಹದ ಚರ್ಮ ಕಾಯಿಲೆ, ಕರ್ಪಾಣಿ, ಇಸ್ಬು, ಗಜ್ಜಿ, ಟಿವಿ, ಸರ್ಪಸುತ್ತು, ತೊನ್ನು, ಸೋರಿಯಾಸಿಸ್, ಜಾಂಡಿಸ್, ಅಲರ್ಜಿ, ಗ್ಯಾಂಗ್ರೀನ್, ಹುಳಕಡ್ಡಿ, ಕಿಡ್ನಿ ಸ್ಟೋನ್, ಸಂಧಿವಾತ, ಮಹಿಳೆಯರ ಸಮಸ್ಯೆಗಳು, ಸುಟ್ಟಗಾಯಗಳಿಗೆ ಎಲ್ಲದಕ್ಕೂ ಈ ಗಿಡಮೂಲಿಕೆಗಳಿಂದಲೇ ವಾಸಿ ಮಾಡುತ್ತಾರಂತೆ. ಈ ನಾಟಿ ವೈದ್ಯರು ಯಾರು ಎಂಬುದನ್ನು ತಿಳಿಯುವ ಮೊದಲು ಈ ವೈದ್ಯರನ್ನು ಅರಸಿಕೊಂಡು ಚಿಕಿತ್ಸೆಗಾಗಿ ಬಂದಿರುವವರು ಏನು ಹೇಳುತ್ತಾರೆ ಕೇಳಿ. ಈ ಹುಡುಗನ ಹೆಸರು ಭರತ್. ಇವರ ಕಾಲನ್ನು ಒಮ್ಮೆ ನೋಡಿ. ಇದನ್ನು ನೋಡಿದರೆ ಎಂಥವರಿಗೂ ಮೈ ಜುಮ್ಮೆನಿಸುತ್ತದೆ. ಯಾಕೆಂದರೆ ಕಾಲಿನ ಮೇಲೆ ಬೊಬ್ಬೆ ಬಂದು ನಡೆಯಲಾಗದೆ ಕಷ್ಟಪಡುತ್ತಿರುವ ಈ ಹುಡುಗ ಶಾಲೆಗೆ ಸಮವಸ್ತ್ರವನ್ನು ಧರಿಸಿ ಹೇಗೆ ಹೋಗುತ್ತಿದ್ದರೋ ಆ ದೇವರಿಗೆ ಗೊತ್ತು. ಇನ್ನು ಕಾಲಿನ ಮೇಲೆ ಬಂದಿರುವ ಬೊಬ್ಬೆಗೆ ಎಲ್ಲಾ ಕಡೆ ಚಿಕಿತ್ಸೆ ಪಡೆದರೂ ಎಲ್ಲೂ ಗುಣ ಹೊಂದಿಲ್ಲವಂತೆ. ಯಾವುದೇ ಆಸ್ಪತ್ರೆಗಳಲ್ಲಿ ತೋರಿಸಿದರೂ ಆಪರೇಷನ್ ಮಾಡಬೇಕು ಎಂದಿದ್ದರಂತೆ. ಹೀಗಾಗಿ ಈ ನಾಟಿ ವೈದ್ಯರ ಬಗ್ಗೆ ತಿಳಿದುಕೊಂಡ ಇವರು ಇಂದು ಇಲ್ಲಿಗೆ ಚಿಕಿತ್ಸೆಗಾಗಿ ಬಂದಿದ್ದಾರಂತೆ. ನನ್ನ ಹೆಸರು ಭರತ್ ಅಂತ. ನಾವು ಬೂದಿಕೋಟೆಯಿಂದ ಬಂದಿದ್ದೀರಿ. ಇಲ್ಲಿ ನಾವು ಚಿಕ್ಕವಾಗಿನಿಂದ ನಮ್ಗೆ ಹಿಂಗೆ ಇತ್ತು. ಜಾಸ್ತಿ ಹತ್ರ ತೋರಿಸಿದ್ದೀರಿ, ಏನ ವಾಸಿ ಇಲ್ಲ. ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡ್ಬೇಕಂದ್ರು 1-2 ಸತಿ ಬಂದಿದ್ದೀರಿ, ಸ್ವಲ್ಪ ವಾಸಿ ಆಗೈತೆ. ಈ ಹುಡುಗನನ್ನು ನೋಡಿದರೆ ಎಂತವರಿಗೂ ಭಾರಿ ದುಃಖವಾಗುತ್ತದೆ. ಚಿಕಿತ್ಸೆಗೆಂದು ಮಗನನ್ನು ಕರೆದುಕೊಂಡು ಇಲ್ಲಿಗೆ ಬಂದಿರುವ ತಾಯಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಹಾಗೂ ದೇವನಹಳ್ಳಿಯ ಈ ನಾಟಿ ವೈದ್ಯರ ಬಳಿ ಭರವಸೆ ನೀಡಿಕೊಂಡು ಚಿಕಿತ್ಸೆ ಪಡೆದಿದ್ದಾರೆ. ಹಾಗಾದರೆ ಬನ್ನಿ ಇವರು ಏನು ಹೇಳ್ತಾರೆ ಕೇಳೋಣ. ನಮ್ಮ ಹೆಸರು ಮಹಾಲಕ್ಷ್ಮಿ. ಬೂದಿಕೋಟೆ ಕಡೆಯಿಂದ ನಾವು ಬಂದಿರೋದು. ನನ್ನ ಮಗನಿಗೆ ಬೊಬ್ಬೆ ಬಂದು ಹಾಸ್ಪಿಟ್ಲ್ಗೆ ಈ ಥರ ಬಂದಿರೋದು. ಮುಂಚೆ ಬೆಂಗಳೂರಿಗೆ ಹೋಗಿದ್ರಿ. ಅಲ್ಲಿ ಏನೋ ಅವರು ಅದು ಆಪ್ರೇಷನ್ ಮಾಡಬೇಕಂದ್ರು, ಗ್ಯಾರಂಟಿ ಕೊಡಲ್ಲ ಅಂತ ಹುಡುಗನ ಕೇಳಿದ್ರು. ಬೆಡ್ ಕೊಡ್ಬೇಕಂದ್ರು. ನಾವು ಆಮೇಲೆ ಹಾಸ್ಪಿಟ್ಲ್ಗೆ ಹೋಗಿಲ್ಲ. ಈ ಕಡೆ ಅಡ್ರೆಸ್ ಕೊಟ್ಟರು. ಆಮೇಲೆ ಬಂದಿರೋದು ಇಲ್ಲಿ ತೋರ್ಸೋಣ ಅಂತ 1 ತಿಂಗಳಿಂದ ಇಲ್ಲಿ ಬರ್ತಾ ಇದ್ರಿ. ಇವರಷ್ಟೇ ಅಲ್ಲ, ಇಲ್ಲಿ ಇನ್ನೂ ಅನೇಕರು ಬಂದು ಹೋಗುತ್ತಿದ್ದರು. ಆದರೆ ನಾವು ಇಲ್ಲೇ ಇದ್ದ ಒಬ್ಬ ಹಿರಿಯರನ್ನು ಮಾತನಾಡಿಸಿದೆವು. ಅವರು ಈಗಿರುವ ನಾಟಿ ವೈದ್ಯರನ್ನು ಚಿಕ್ಕ ವಯಸ್ಸಿನಿಂದಲೂ ನೋಡಿದ್ದಾರಂತೆ. ಆಶ್ಚರ್ಯ ಎಂದರೆ ಇವರ ತಂದೆ ಕಾಲದಿಂದಲೂ ಇವರು ಸಾವಿರಾರು ಜನರು ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಹೋಗಿರುವುದನ್ನು ನೋಡಿದ್ದಾರಂತೆ. ದೇವನಹಳ್ಳಿ ತಾಲೂಕು ಜೊನ್ನಹಳ್ಳಿ ಗ್ರಾಮ ನಮ್ಮದು ವಾಸಿ. ನಮ್ಮ ವಯಸ್ಸು ಪೂರ್ಣ ಇವರು ಆಯುರ್ವೇದಿಕ ಕೆಲಸಗಳಲ್ಲಿ ತೊಡಗಿದ್ದಾರೆ ಮತ್ತು ಸಾವಿರಾರು ಮಂದಿಗೆ ವಾಸಿ ಮಾಡಿದ್ದಾರೆ. ಇದು ನಮ್ಮ ಸ್ವಂತ ಅನುಭವದಲ್ಲಿದೆ. ಸುಮಾರು ಮಂದಿಗೆ ಇಲ್ಲಿ ವಾಸಿಯಾಗಿದೆ. 500ರಿಂದ 1000 ಮಂದಿ ಬಂದು ಓದ್ತಾರೆ. ಇದು ನಾವು ನೋಡಿರೋದು ಮತ್ತು ನಮ್ಮ ಅನುಭವದಲ್ಲಿರೋದು. ಅವತ್ತಿನಿಂದ ಇವತ್ತಿನಲಾಗಾಯಿತು ಅನೇಕ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾರೆ ಮತ್ತು ನೋಡ್ತಾ ಇದ್ದಾರೆ. ಅವರು ತಂದೆಯವರ ಹೆಸರು ಡಾಕ್ಟರ್ ರಾಮಯ್ಯ ಅಂತ, ಪೂರ್ಣ ಅನುಭವಸ್ಥರವರು. ಅವರು ತೀರ್ಕೊಂಡ್ರು. ಮಗ ಮೊಮ್ಮಗ ಜನದ ಸೇವೆ ಮಾಡ್ತಾ ಇದ್ದಾರೆ. ನಾವು ಆರಂಭದಲ್ಲಿ ಈ ನಾಟಿ ವೈದ್ಯರು ಕೇವಲ ಚರ್ಮ ಕಾಯಿಲೆಗಳಿಗೆ ಮಾತ್ರ ಚಿಕಿತ್ಸೆ ನೀಡುತ್ತಾರೆ ಎಂದು ಭಾವಿಸಿದ್ದೆವು. ಆದರೆ ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದಿರುವ KR ಪುರಂನ ಶ್ರೀನಿವಾಸ್ ಅವರು ಹೇಳಿದ ಮಾತುಗಳನ್ನು ಕೇಳಿ ಇವರು ವೆರಿಕೋಸ್ ವೇನ್, ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಸಹ ಗುಣಪಡಿಸುತ್ತಾರೆ ಎಂದು ತಿಳಿಯಿತು. ನಮಸ್ಕಾರ, ಶ್ರೀನಿವಾಸ್ ಅಂತ. ನಾನು ಕೃಷ್ಣರಾಜಪುರದಿಂದ ಬಂದಿದ್ದೀನಿ. ನನಗೆ ಗ್ಯಾಸ್ಟ್ರಿಕ್ಕು, ಸ್ವಲ್ಪ ವೆರಿಕೋಸ್ ವೆನ್ಸ್ ಇತ್ತು. ಇಲ್ಲಿ ಬಂದ ಮೇಲೆ ಎಲ್ಲ ವಾಸಿಯಾಗಿದೆ. ಸುಮಾರು ಕಡೆ ನಾನು ಹೋಗಿದ್ದೆ, ಅಲ್ಲೆಲ್ಲ ವಾಸಿಯಾಗಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. 20 ವರ್ಷದಿಂದ ವೈದ್ಯರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಏನೇ ಕಾಯಿಲೆ ಇದ್ರೂ ಇಲ್ಲಿ ವಾಸಿಯಾಗುತ್ತೆ. KR ಪುರಂ ಮಾತ್ರವಲ್ಲ, ದೂರದ ತಮಿಳುನಾಡಿನ ಬೆಂಗಳೂರಿನಲ್ಲಿಯೇ ವಾಸವಿರುವ ಇಲ್ಲೊಬ್ಬರು ಸೋರಿಯಾಸಿಸ್ ನಂತಹ ಕಾಯಿಲೆಯಿಂದ ಆಫೀಸು ಮತ್ತು ಜನರ ಮಧ್ಯೆ ಬೆರೆಯಲು ಮುಜುಗರವಾಗುತ್ತಂತೆ. ಆದರೆ ಈ ನಾಟಿ ವೈದ್ಯರ ಬಳಿಗೆ ಬಂದ 3 ತಿಂಗಳುಗಳಲ್ಲಿ ತಮ್ಮ ಚರ್ಮ ಕಾಯಿಲೆ ಗಣನೀಯವಾಗಿ ತಗ್ಗಿ ಗುಣಮುಖ ಹೊಂದಿದ್ದಾರಂತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಡಿವೇಲ್ ಅಂತ. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ತಮಿಳ್ನಾಡಿನಿಂದ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು. ನನಗೆ ಬಂದುಬಿಟ್ಟು ಸ್ಕಿನ್ ಅಲರ್ಜಿ ಥರ 7-8 ವರ್ಷದಿಂದ ಸ್ಕಿನ್ನಲ್ಲಿ, ಬಾಡಿಯಲ್ಲಿ, ಕಾಲಲ್ಲೆಲ್ಲ ಇತ್ತು. ನಾನು ಇಂಗ್ಲೀಷ್ ಮೆಡಿಸಿನೆಲ್ಲ ತುಂಬ ವರ್ಷದಿಂದ ತೊಗೊಂಡಿದ್ದೀನಿ. ಏನೇನು ಮೆಡಿಸಿನ್ ತೊಗೊಳ್ತೀನೋ ತಗೊಳ್ಳುವಾಗ ಚೆನ್ನಾಗಿತ್ತು. ಮತ್ತು ವಾಪಸ್ ಸ್ವಲ್ಪ ಟೈಮಲ್ಲಿ ಮತ್ತೆ ವಾಪಸ್ಸು ಅದೇ ಥರ ಬಂದುಬಿಡ್ತಾಯಿದ್ದು. ಬೇರೆ ಕಡೆ ಹೋಗುವಾಗೂ ನನಗೊಂಥರ ಅಸಹ್ಯವಾಗತ್ತಿತ್ತು. ನನಗೆ ಗೊತ್ತಿರೋ ತನಕ ಇಲ್ಲಿ ಇನ್ಫಾರ್ಮೇಷನ್ ಸಿಗ್ತಾಯಿತ್ತು ಇಲ್ಲಿ ಚೆನ್ನಾಗಿ ಆಗುತ್ತೆ ಅಂತ. ನಾನೊಂದು 3 ತಿಂಗಳಿಂದ ಬರ್ತಾಯಿದ್ದೀನಿ. 3 ತಿಂಗಳಿಂದ ಬಂದ ಮೇಲಿಂದ ಅವರು ಕೊಟ್ಟಿರೋ ಆಯಿಲ್ಮೆಂಟ್ ಆಗಿರಲಿ, ಮೆಡಿಸಿನ್ಸ್ ಆಗಿರಲಿ, ಏನು ಸೈಡ್ ಎಫೆಕ್ಟ್ ಬಂದಿಲ್ಲ.
ತುಂಬ ಚೆನ್ನಾಗಿದೆ. 3 ತಿಂಗಳಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈ ನಾಟಿ ವೈದ್ಯರು ಬಹಳ ವಿಶೇಷ, ಯಾಕೆಂದರೆ ಇವರು ಚರ್ಮ ಕಾಯಿಲೆಗಳು, ಆರ್ಥೋ ಸಮಸ್ಯೆಗಳು, ಕೂದಲು ಉದುರುವಿಕೆ, ಕುಷ್ಠರೋಗವನ್ನು ಸಹ ಗುಣಪಡಿಸುತ್ತಾರಂತೆ. ಈ ರೀತಿ ಇವರು ಗಿಡಮೂಲಿಕೆಗಳಿಂದಲೇ ತಯಾರಿಸಿದ ಔಷಧಿಗಳಿಂದ ಸಾವಿರಾರು ಜನರ ಆರೋಗ್ಯವನ್ನು ಕಾಪಾಡುತ್ತಿದ್ದಾರಂತೆ. ವೀಕ್ಷಕರೇ, ಇಲ್ಲಿಯವರೆಗೂ ನಾವು ಮತ್ತು ಚಿಕಿತ್ಸೆ ಪಡೆದಿರುವವರು ಹೇಳುತ್ತಾ ಬಂದಿರುವುದು ಇದೇ ಖ್ಯಾತಿ ನಾಟಿ ವೈದ್ಯರ ಬಗ್ಗೆ. ಇವರೇ ನೋಡಿ, ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರದ ಬಳಿಯ ಬೈಚಾಪುರ ಗ್ರಾಮದ ವೈದ್ಯರಾಮಯ್ಯ ಅವರ ಮಗ ಆರ್ ವೆಂಕಟರಾಜು.